ಡಿಕೆಶಿ ಆಪ್ತ ಮೊಹಮ್ಮದ್ ನಲ್ಪಾಡ್ ಜೈಲಿಗೆ ಹೋಗೋದು ಫಿಕ್ಸ್. ಕರ್ನಾಟಕದ ಕಿಂಗ್ ಎನ್ನುತ್ತಿದ್ದ ನಲ್ಪಾಡ್ ಕಂಬಿ ಕಿಂಗ್ ಆಗ್ತಾರಾ? ಸದ್ಯದ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದ ಡಿಕೆಶಿ ಆಪ್ತ ಮೊಹಮ್ಮದ್ ನಲ್ಪಾಡ್ ಜೈಲಿಗೆ ಹೋಗೋದು ಫಿಕ್ಸ್. ಕರ್ನಾಟಕದ ಕಿಂಗ್ ಎನ್ನುತ್ತಿದ್ದಂತ ನಲ್ಪಾಡ್ ಕಂಬಿ ಕಿಂಗ್ ಆಗ್ತಾರಾ? ಹವಾಲಾ ಕಾಸಿನ ಹಿಂದೆ ಬಿದ್ದು ಕೆಟ್ಟ ಮೊಹಮ್ಮದ್ ನಲ್ಪಾಡ್. ಬಿಟ್ಕಾಯಿನ್ ಕೇಸ್ನಲ್ಲಿ ಸಿಕ್ಕಿಬಿದ್ದ ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಎಸ್ಐಟಿ ಟೀಮ್ ಶೀಘ್ರವೇ ಮೊಹಮ್ಮದ್ ನಲ್ಪಾಡ್ಗೆ ಮೂರನೇ ನೋಟಿಸ್ ಜಾರಿಯಾಗುತ್ತೆ. ಮೂರನೇ ನೋಟಿಸ್ ಬಂದ್ರೆ ನಲ್ಪಾಡ್ಗೆ ಬಂಧನ ಭೀತಿ ಶುರುವಾಗುತ್ತೆ. ಬಿಟ್ಕಾಯಿನ್ ಕೇಸ್, ಬಿಟ್ಕಾಯಿನ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಆಪ್ತ ಮೊಹಮ್ಮದ್ ನಲ್ಪಾಡ್ ಜೈಲಿಗೆ ಹೋಗೋದು ಫಿಕ್ಸ್. ಕರ್ನಾಟಕದ ಕಿಂಗ್ ಎನ್ನುತ್ತಿದ್ದಂತ ನಲ್ಪಾಡ್ ಕಂಬಿ ಎನಿಸುವಂತ ಸ್ಥಿತಿ ಬರುತ್ತಾ ಅಂತ ಹವಾಲಾ ಕಾಸಿನ ಹಿಂದೆ ಬಿದ್ದು ಮೊಹಮ್ಮದ್ ನಲ್ಪಾಡ್ ಫಜೀತಿ. ಬಿಟ್ಕಾಯಿನ್ ಕೇಸ್ನಲ್ಲಿ ಸಿಕ್ಕಿಬಿದ್ದ ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಮೂರನೇ ನೋಟಿಸ್ ಜಾರಿ ಆಯಿತು ಅಂತ ಅಂದ್ರೆ ನಲ್ಪಾಡ್ಗೆ ಬಂಧನದ ಭೀತಿ ಶುರುವಾಗುತ್ತೆ. ಈಗಾಗಲೇ 2 ನೋಟಿಸ್ ಜಾರಿ ಆಗಿರುವಂತದ್ದು. ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಟ್ಕಾಯಿನ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಆಪ್ತ ಮೊಹಮ್ಮದ್ ನಲ್ಪಾಡ್ ಜೈಲಿಗೆ ಹೋಗೋದು ಫಿಕ್ಸ್ ಆಗ್ಬಿಡುತ್ತಾ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಇರುವಂತದ್ದು. ಹವಾಲಾ ಕಾಸಿನ ಹಿಂದೆ ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿ ಆಗಿತ್ತು, ಬಿಟ್ಕಾಯಿನ್ ಕೇಸ್ನಲ್ಲಿ ಯಾರ್ಯಾರ ಹೆಸರು ಕೇಳಿ ಬಂದಿತ್ತು, ಅದರಲ್ಲಿ ನಲ್ಪಾಡ್ ಹೆಸರು ಕೂಡ. ಮೊಹಮ್ಮದ್ ನಲ್ಪಾಡ್ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಅಕ್ರಮ ಅವ್ಯವಹಾರದಲ್ಲಿ ಮೊಹಮ್ಮದ್ ನಲ್ಪಾಡ್ ಭಾಗಿಯಾಗಿದ್ದಾರೆ ಅನ್ನುವಂತ ಸುದ್ದಿ ಏನಿದೆ, ಹಲವು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಕೇಸ್ ಇದು. ವಿಚಾರಣೆ ನಡೀತಾ ಇದೆ, ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ನಲ್ಪಾಡ್ ಲಾಕ್ ಯಾವ ವಿಚಾರಕ್ಕೆ ಅಂತ ನೋಡಿದ್ರೆ, ಶ್ರೀಕಿ ಬಳಿ ಇದ್ವು ಅಪಾರ ಪ್ರಮಾಣದ ಬಿಟ್ಕಾಯಿನ್. ಆದರೆ ಬಿಟ್ಕಾಯಿನ್ ಅನ್ನ ಕ್ಯಾಶ್ ಮಾಡೋದು ಗೊತ್ತಿರಲಿಲ್ಲ. ಬಿಟ್ಕಾಯಿನ್ ನಗದೀಕರಣ ನಲ್ಪಾಡ್ ಸಂಪರ್ಕಿಸಿದ್ದ ಶ್ರೀಕಿ. ಭಾರತೀಯ ರೂಪಾಯಿಗೆ ನಗದೀಕರಿಸಿಕೊಡುವಂತೆ ಕೇಳಿದ್ದ ಶ್ರೀಕಿ. ಮುಂಬೈ ಮೂಲದ ಸ್ನೇಹಿತರಿಂದ ಕ್ಯಾಶ್ ಕೊಡಿಸಿದ್ದ ನಲ್ಪಾಡ್. ಇದರಿಂದ ದೊಡ್ಡ ಮಟ್ಟದ ಕಮಿಷನ್ ನಲ್ಪಾಡ್ ಕೈ ಸೇರಿತ್ತು. ಕಮಿಷನ್ ನಲ್ಪಾಡ್ ಕೈ ಸೇರಿದ್ದಕ್ಕೆ ಎಸ್ಐಟಿ ಬಳಿ ಇದೆ ಬಲವಾದ ಸಾಕ್ಷ್ಯಗಳು. ನಲ್ಪಾಡ್ ಖಾತೆಯಲ್ಲಿ 10 ಲಕ್ಷ ಮೌಲ್ಯದ ಶಂಕಾಸ್ಪದ ವ್ಯವಹಾರ ನಡೆದಿದೆ. ಇಡೀ ಬಿಟ್ಕಾಯಿನ್ ಜಾಲ ಬಯಲಿಗೆಳೆಯಲು ಪ್ರಮುಖ ಕಾರಣ ಅದು. ಶ್ರೀಕಿ ಬಳಿ ಇದ್ವು, ಶ್ರೀಕಿ ಅಂದ್ರೆ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಬಿಟ್ಕಾಯಿನ್ಗಳ ಬಳಿ ಇತ್ತು. ಮಗ ನಲ್ಪಾಡ್ ಕಾರಣಕ್ಕೆ ಶಾಸಕ ಎನ್ಎ ಹ್ಯಾರಿಸ್ಗೆ ಸಂಕಷ್ಟ ಎದುರಾಗಿದೆ. ಅತ್ತ ಜಮೀರ್ಗೆ ಆಡಿಯೋ ಕಂಟಕ, ಇತ್ತ ಹ್ಯಾರಿಸ್ಗೆ ಮಗನ ಸಂಕಷ್ಟ. ಹೀಗಾಗಿ ಸಂಪುಟ ಸೇರುವ ನಿರೀಕ್ಷೆಯಲ್ಲಿದ್ದಂತ ಹ್ಯಾರಿಸ್ಗೆ ಇದೀಗ ಬಿಗ್ ಶಾಕ್. ಇದರಿಂದ ಜಮೀರ್ಗೆ ಮಂತ್ರಿಗಿರಿ ತಪ್ಪಿಸಿದ ಆಡಿಯೋ ಉರುಳಾಗಿದೆ. ಹ್ಯಾರಿಸ್ಗೆ ಸಚಿವಗಿರಿ ತಪ್ಪಿಸಲಿದೆಯಾ ಮಗನ ಈ ಒಂದು ಪ್ರಕರಣ? ಹ್ಯಾರಿಸ್ಗೆ ತಲೆನೋವು ತಂದಿಟ್ಟಂತ ಮಗ ನಲ್ಪಾಡ್ ಕೇಸ್ ಸಂಪುಟ ಸೇರಬೇಕು ಅನ್ನುವಂತ ನಿರೀಕ್ಷೆಯಲ್ಲಿರುವಂತ ಪ್ರಯತ್ನದಲ್ಲಿರುವಂತ ಎನ್ಎ ಹ್ಯಾರಿಸ್ಗೆ ಇದು ಸಂಕಷ್ಟ ತಂದೊಡ್ಡುತ್ತಾ. ಈಗಾಗಲೇ ಒಂದ್ ಕಡೆ ಜಮೀರ್ ಅಹ್ಮದ್ ಖಾನ್ಗೆ ಆಡಿಯೋ ಕಂಟಕ ಇರುವಂಥದ್ದು. ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗೊಂದಲಗಳು, ಅಲ್ಪಸಂಖ್ಯಾತರ ಜೊತೆಗೆ ಆದಂತಹ ಅಸಮಾಧಾನ, ಮುನಿಸುಗಳನ್ನ ಕಂಡುಕೊಂಡು ಆದಂತ ಕನ್ವರ್ಸೇಷನ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಜಾಯ್ನ್ ಆಗಿದ್ದಾರೆ ಇದೀಗ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ನಲ್ಪಾಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಿಟ್ಕಾಯಿನ್ ಕೇಸ್ನಲ್ಲಿ ಏನು ನಲ್ಪಾಡ್ ಹೆಸರು ಕೇಳಿ ಬರ್ತಾ ಇದೆ, ಇದರಲ್ಲಿ ಈಗ ಎಸ್ಐಟಿ ಕೂಡ ನೋಟಿಸ್ ಜಾರಿ ಮಾಡ್ತು ಅಂತ ಅಂದಾಗ ಇಲ್ಲಿ ಎನ್ಎ ಹ್ಯಾರಿಸ್ ಕೂಡ ಸಚಿವ ಸಂಪುಟದ ಆಕಾಂಕ್ಷಿ ಆಗಿದ್ದಾರೆ. ಸೊ ಇಲ್ಲೆಲ್ಲವೂ ಕೂಡ ರಾಜಕೀಯವಾಗಿ ಅವರಿಗೆ ತೊಂದರೆ ಆಗ್ಬೋದಾ ಅಂತ, ಯಾಕಂದ್ರೆ ಈಗಾಗಲೇ ಜಮೀರ್ ಅಹ್ಮದ್ ಖಾನ್ ಒಂದು ಕೇಸ್ ಬೇರೆ. ಸೊ ಇವೆಲ್ಲವೂ ಕೂಡ ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ?
ಹೌದು ವನಿತಾ, ಈ ಒಂದು ನಲ್ಪಾಡ್ ಅವರ ವಿಚಾರಣೆ ಏನ್ ನಡೀತಿದೆ ಈ ಒಂದು ವಿಚಾರವಾಗಿ ಸದ್ಯ ಹ್ಯಾರಿಸ್ಗೂ ಕೂಡ ಸಂಕಷ್ಟ ಎದುರಾಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇದೇನಾದ್ರೂ ಪ್ರೂವ್ ಆಯ್ತು ಅಂದ್ರೆ ಹ್ಯಾರಿಸ್ಗೂ ಕೂಡ ಸಚಿವಗಿರಿ ತಪ್ಪುವಂತಹ ಸಂಭವಗಳು ಹೆಚ್ಚಿರುವಂತದ್ದು. ನಾವೆಲ್ಲರೂ ಇತ್ತೀಚೆಗಷ್ಟೇ ನೋಡಿದಾಗೆ ಜಮೀರ್ ಅಹಮದ್ ಖಾನ್ ಅವರ ಏನೊಂದು ಆಡಿಯೋ ವೈರಲ್ ಆಯ್ತು ದಾವಣಗೆರೆ ಎಲೆಕ್ಷನ್ ಸಮಯದ್ದು. ಆ ಒಂದು ಆಡಿಯೋ ಇಂದನೇ ಈಗ ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಕ್ಯಾಬಿನೆಟ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೊದಲನೇ ಕ್ಯಾಬಿನೆಟ್ ನಲ್ಲಿ, ಮೊದಲನೇ ಹಂತದ ಕ್ಯಾಬಿನೆಟ್ ನಲ್ಲಿ ಏನಂದು ಜಮೀರ್ ಅವರ ಹೆಸರು ತಪ್ಪಿರುವಂತದ್ದು. ಇನ್ನು ಇದೇ ರೀತಿಯಾಗಿ ಇನ್ನು ಎರಡನೇ ಹಂತದಲ್ಲೂ ಕೂಡ ಇದೇನಾದ್ರೂ ಅಷ್ಟರೊಳಗಡೆ ಏನು ಆಡಿಯೋ ಏನಾದ್ರೂ ಪ್ರೂವ್ ಆದ್ರೆ ಜಮೀರ್ ಅಹಮದ್ಗೆ ಮತ್ತೆ ಸಚಿವ ಸ್ಥಾನ ತಪ್ಪುವಂತ ಚಾನ್ಸಸ್ ಹೆಚ್ಚಿದೆ. ಇನ್ನು ಅದೇ ರೀತಿಯಾಗಿ ನಲ್ಪಾಡ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ಬೋದು ವನಿತಾ. ಯಾಕಂದ್ರೆ ನಲ್ಪಾಡ್ ಅವರು ಈಗ ಏನು ಹಿಂದೆ ಬಿಟ್ಕಾಯಿನ್ ಆರೋಪದಲ್ಲಿ ತಗ್ಲಾಕೊಂಡಿದ್ರು ಶ್ರೀಕಿ ಅವ್ರ ಜೊತೆ. ಶ್ರೀಕಿ ಜೊತೆ ಏನೊಂದು ಈ ಒಂದು ಆರೋಪ ತಗ್ಲಾಕೊಂಡಾಗ ಶ್ರೀಕಿ ಏನು ಅಂದ್ರೆ ಅವ್ರಿಗೆ ಶ್ರೀಕಿ ಇವರ ನಲ್ಪಾಡ್ ಅವರ ಸಹಾಯವನ್ನ ಕೇಳಿರ್ತಾರೆ. ನಲ್ಪಾಡ್ ಅವರು ಅವರ ಒಂದು ಸಮ್ಮುಖವನ್ನ ಅಂದ್ರೆ ಅವರ ಒಂದು ಏನೊಂದು ಫ್ರೆಂಡ್ಸ್ ಈ ಒಂದು ಮೂಲಗಳಲ್ಲಿ ಬಳಸ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಅದೇನಾದ್ರೂ ಈಗ ಬಲವಾದ ಸಾಕ್ಷಿಗಳು ಈಗ ಇಡಿ ಹತ್ರ ಆಗಿರ್ಬೋದು, SIT ಹತ್ರ ಆಗಿರ್ಬೋದು ಇದೆ ಅನ್ನೋ ಒಂದು ಬಲವಾದ ಸಾಕ್ಷಿಗಳು ಇವೆ ಅಂತ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. ಇನ್ನು ಇದೇನಾದ್ರೂ ಪ್ರೂವ್ ಕಾನೂನಾತ್ಮಕವಾಗಿ 100% ಪ್ರೂವ್ ಆಯ್ತು ಅನ್ನೋ ಸಂದರ್ಭದಲ್ಲಿ ಹ್ಯಾರಿಸ್ ಅವ್ರಿಗೆ ಇನ್ನೊಂದು DK ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ತಪ್ಪುವಂತದ್ದು ಇದ್ದಿದೆ ವನಿತಾ. ಓಕೆ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.